ಸೂರ್ಯನ ನಂತರ ನಮಗೆ ಹತ್ತಿರದಲ್ಲಿರುವ ನಕ್ಷತ್ರ ಪ್ರಾಕ್ಸಿಮಾ ಸೆಂಚುರಿ. ಭೂಮಿಯ ಪೊರೆ ಎಲ್ಲಿಯವರೆಗೂ ಹಬ್ಬಿದೆ? 35ರಿಂದ 60 ಕಿಲೋಮೀಟರ್. ಭತ್ತ ಹಾಗೂ ಇತರ ಧಾನ್ಯಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆಯುವುದರಿಂದ ಅವು ಯಾವ್ಯಾವ ಅಂಶಗಳನ್ನು ಕಳೆದುಕೊಳ್ಳುತ್ತವೆ? ಥಯಾಮಿನ್, ನಯಾಸಿನ್. ಧನುರ್ವಾತ ಬರಲು ಮುಖ್ಯ ಕಾರಣ ಕ್ಲೋಸ್ಟ್ರಿಡಿಯಂ ಟೆಟಾನಿ ಎಂಬ ಬ್ಯಾಕ್ಟೀರಿಯಾ. ಪೋಲಿಯೋ ವ್ಯಾಧಿಗೆ ಕಾರಣವಾದ ಬ್ಯಾಕ್ಟೀರಿಯಾ ಪೋಲಿಯೋ ಮೈಲಿಟಿಸ್. ಡಯಾಬಿಟಿಸ್ ಯಾವ ಗ್ರಂಥಿಗೆ ಸಂಬಂಧಿಸಿದಂತಹುದು? ಫ್ರಾಂಕ್ರಿಯಾಸ್. ನ್ಯುಮೋನಿಯಾ ಕಾಯಿಲೆ ಯಾವ ಅಂಗಾಂಗಕ್ಕೆ ಸಂಬಂಧಿಸಿದಂತಹುದು? ಶ್ವಾಸಕೋಶಗಳು. ಚರ್ಮದ ಮೇಲ್ಪದರ ಬಣ್ಣವನ್ನು ಹೊಂದಿರಲು ಕಾರಣ ಮೆಲನಿನ್. ಮೆನಂಜಸ್ ಹೊದಿಕೆಯ ಪದರಗಳ ಮಧ್ಯೆ ತುಂಬಿರುವ ದ್ರವದ ಹೆಸರೇನು? ಸೆರಿಬ್ರಸ್ಟನಲ್ ದ್ರವ. ಸ್ತ್ರೀ ಗರ್ಭಧಾರಣಾವಧಿ 270ರಿಂದ 285 ದಿನಗಳು. ಹೆಚ್ಚು ಸಮಯ ಗರ್ಭಾವಸ್ಥೆ ಹೊಂದಿರುವ ಪ್ರಾಣಿ ಆನೆ 600 ದಿನ. ಮಾನವ ದೇಹದಲ್ಲಿನ ರಕ್ತನಾಳಗಳ ಕೆಲಸ ಶುದ್ಧ ರಕ್ತದ ಸರಬರಾಜು. ಆಲ್ಕೋಹಾಲ್ ಸೇವನೆಯಿಂದ ಹಾನಿಗೊಳಪಡುವ ದೇಹದ ಭಾಗ ಲಿವರ್. ನಾಯಿ ಕೆಮ್ಮಿಗೆ ಕಾರಣವಾದ ಬ್ಯಾಕ್ಟೀರಿಯಾ ಹಿಮೋಫಿಲಿಸ್ ಪೆರಿಟುಸಿಸ್. ಗ್ರೋತ್ ಗ್ರ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ? ಪಿಟ್ಯುಟರಿ ಗ್ರಂಥಿ. ಅರಿತ್ತು ಇಲ್ಲದ ಗಿಡಗಳು ಮಶ್ರೂಮ್, ರಸ್ಟ್. ಡಾಕ್ಟರ್ ಆರ್ಕೊಂಡ್ ಕಂಡುಹಿಡಿದ ವಿಟಮಿನ್ ಕ್ಯೂ. ವಂಶವಾಹಿನಿ ಶಾಸ್ತ್ರದ ಪಿತಾಮಹ ಗ್ರೆಗರ್ ಮೆಂಡಲ್. ಕಲರ್ ಬ್ಲೈಂಡ್ನೆಸ್ಗೆ ಕಾರಣವಾದ ಜೀನ್ಸ್ ಎಲ್ಲಿರುತ್ತದೆ? ಎಕ್ಸ್ ಕ್ರೋಮೋಸೋಮ್ನಲ್ಲಿ. ಜೀವಶಾಸ್ತ್ರದ ಪಿತಾಮಹನ್ಯಾರು? ಅರಿಸ್ಟಾಟಲ್. ನಮ್ಮ ದೇಶದಲ್ಲಿ ಹೆಚ್ಚು ಮಾಲಿನ್ಯಕ್ಕೆ ಒಳಗಾಗುತ್ತಿರುವ ನಗರ ದೆಹಲಿ. ವಿಶ್ವದ ಅತಿ ದುಬಾರಿ ನಗರ ಟೋಕಿಯೋ. ಕೃತಕ ಮಳೆಗಾಗಿ ಬಳಸುವ ಕೆಮಿಕಲ್ ಮೋಡ ಬಿತ್ತನೆ ಸಿಲ್ವರ್ ಬ್ರೊಮೈಡ್. ಎಮೋಸಿಪಿಯನ ಎಂದರೆ ಆಧುನಿಕ ಮಾನವ. ಪೆನ್ಸಿಲ್ನಲ್ಲಿ ಉಪಯೋಗಿಸುವ ಲೆಡ್ ಪದಾರ್ಥ ಗ್ರಾಫೈಟ್. ಶುದ್ಧ ಬಂಗಾರ 24 ಕ್ಯಾರೆಟ್. ಐಸ್ ಕ್ರೀಮ್ ಬೇಗ ಗಡ್ಡೆ ಕಟ್ಟಲು ಏನನ್ನು ಬೆರೆಸುತ್ತಾರೆ? ಜಿಲೆಟಿನ್. ಕಾಮನ ಬಿಲ್ಲಿನಲ್ಲಿ ನಮಗೆ ಕಡಿಮೆ ಕಾಣಿಸುವ ಬಣ್ಣ ಬೂದು ಬಣ್ಣ. ಕಂಚು ಯಾವ ಲೋಹಗಳ ಮಿಶ್ರಣ? ತಾಮ್ರ, ಸೀಸ. ಹಿತ್ತಾಳೆ ಯಾವ ಲೋಹಗಳ ಮಿಶ್ರಣ? ತಾಮ್ರ, ಜಿಂಕ್. ಸ್ಟೇನ್ಲೆಸ್ ಸ್ಟೀಲ್ ಯಾವ್ಯಾವ ಲೋಹಗಳ ಮಿಶ್ರಣ? ಕಬ್ಬಿಣ, ಕಾರ್ಬನ್, ನಿಕ್ಕಲ್, ಕ್ರೋಮಿಯಂ. ಗಡಿಯಾರದಲ್ಲಿ ನಮಗೆ ರಾತ್ರಿಯ ವೇಳೆ ಹೊಳೆಯುತ್ತಿರುವಂತೆ ಕಾಣುವ ವಸ್ತು ರೇಡಿಯಂ. ಬೇಸಿಗೆಯಲ್ಲಿ ಬಿಳಿ ವಸ್ತ್ರಗಳನ್ನು ಧರಿಸಲು ಕಾರಣ ಬಿಳಿ ಬಣ್ಣ ಬಿಸಿಲಿನ ತೀಕ್ಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಮಂಜಿನ ಪ್ರದೇಶದಲ್ಲಿ ವಾಹನ ನಡೆಸುವವರು ಯಾವ ಬಣ್ಣದ ಬೆಳಕನ್ನು ಬಳಸುತ್ತಾರೆ? ಅರಿಶಿನ. ಭಾರತದ ಅಣುಶಾಸ್ತ್ರ ಪಿತಾಮಹ ಹೋಮಿ ಜೆ ಭಾಭಾ. CSIR ಪ್ರತಿ ವರ್ಷ ವಿಜ್ಞಾನಿಗಳಿಗೆ ನೀಡುವ ಪ್ರಶಸ್ತಿ ಭಟ್ನಾಗರ್ ಪ್ರಶಸ್ತಿ. ರೋಹಿಣಿ ಉಪಗ್ರಹ ಯಾರ ನೇತೃತ್ವದಲ್ಲಿ ಜನ್ಮ ತಾಳಿತು? ಜಗದೀಶ್ ಚಂದ್ರ ಬೋಸ್. ರಕ್ತವನ್ನು ಶುದ್ಧೀಕರಿಸುವ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ? ಡಯಾಲಿಸಿಸ್. ಬೆಳಕಿನ ಕಣ ಅಥವಾ ಬೆಳಕನ್ನು ನಿಯಂತ್ರಿಸಿ ನಮಗೆ ಬೇಕಾದಂತೆ ನಿರ್ದೇಶಿಸುವ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ? ಫೋಟಾನಿಕ್ಸ್. ನೀರು, ಲವಣ ಹಾಗೂ ಇತರ ಪೋಷಕಾಂಶಗಳನ್ನು ಬೇರುಗಳಿಂದ ಎಲೆಗಳಿಗೆ ಸಾಗಿಸುವ ನಾಳಗಳನ್ನು ಏನೆನ್ನುತ್ತಾರೆ? ಸ್ಕೈಲಮ್. ಪ್ರಪಂಚದ ಮೊಟ್ಟಮೊದಲ ಪ್ರಣಾಳ ಶಿಶುವಿನ ಹೆಸರೇನು? ಲೂಯಿ ಬ್ರೌನ್. ತಾಮ್ರದ ಸಲ್ಫೇಟ್ನ ಅಣುಸೂತ್ರ CuSO4. ಪೊಟ್ಯಾಷ್ ಘಟಕದ ಅಣುಸೂತ್ರ K2SO4 A12SO4 3 24H2O. ಕಲುಷಿತ ವಾತಾವರಣ ತಡೆಗಟ್ಟುವಿಕೆಯ ಕುರಿತು 12 ದಿನಗಳ ಅಂತಾರಾಷ್ಟ್ರೀಯ ಸಭೆ ಎಲ್ಲಿ ನಡೆಯಿತು? ಬ್ಯೂನಸ್ ಐರಿಸ್. US ಬಾಹ್ಯಾಕಾಶ ಕೊಲಂಬಿಯಾ ನೌಕೆಯಲ್ಲಿ ಮೃತಪಟ್ಟ ಭಾರತೀಯ ಮಹಿಳೆ ಯಾರು? ಕಲ್ಪನಾ ಚಾವ್ಲಾ. ಪರದೆಯ ಮೇಲಿನ ಪ್ರತಿಬಿಂಬಗಳು ಸತ್ಯ ಪ್ರತಿಬಿಂಬ. ಡೈನಮೋ ಕೆಲಸ ಮಾಡುವ ತತ್ವ ವಿದ್ಯುತ್ ಕಾಂತೀಯ ಪ್ರೇರಣೆ. ಫೋಟೋಗ್ರಫಿಯಲ್ಲಿ ಬ್ರೈಟ್ ಸೆನ್ಸಿಟಿವ್ ಯಾವುದರಿಂದ ಉಪಯೋಗಿಸುತ್ತಾರೆ? ಸಿಲ್ವರ್ ಬ್ರೊಮೈಡ್. ಮನುಷ್ಯನ ದೇಹದಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು? 46. ಪೆನ್ಸಿಲಿನ್ ಅನ್ನು ಕಂಡುಹಿಡಿದವರು ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್. ಮಯೋಪಿಯಾ ಎಂಬ ವೈದ್ಯಕೀಯ ಶಬ್ದವು ಯಾವುದಕ್ಕೆ ಸಂಬಂಧಿಸಿದೆ? ಸಮೀಪ ದೃಷ್ಟಿ. ಎಲುಬುಗಳ ರಚನೆಗೆ ಯಾವ ಖನಿಜಗಳು ಅವಶ್ಯಕವಾಗಿವೆ? ಕ್ಯಾಲ್ಸಿಯಂ ಮತ್ತು ರಂಜಕ. ವಿದ್ಯುತ್ ದೀಪವನ್ನು ಸಂಶೋಧಿಸಿದ ವಿಜ್ಞಾನಿ ಯಾರು? ಥಾಮಸ್ ಅಲ್ವಾ ಎಡಿಸನ್. ಕಶೇರುಕಗಳಾದ ಕಪ್ಪೆಗಳು ಉಸಿರಾಡುವ ಅಂಗ ಯಾವುದು? ತೇವಭರಿತ ಚರ್ಮ ಮತ್ತು ಶ್ವಾಸಕೋಶ. ಪ್ರೋಟೀನ್ ಎಂಬ ಪದ ಗ್ರೀಕ್ ಭಾಷೆಯ ಯಾವ ಪದದಿಂದ ಬಂದಿದೆ? ಪ್ರೋಟಿಯಸ್. ಜೈವಿಕ ಕ್ರಿಯೆಯಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಹೊರಹಾಕುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ವಿಸರ್ಜನಾ ಕ್ರಿಯೆ. ಜೀವಿಗಳ ದೇಹವು ಯಾವುದರಿಂದ ರಚನೆಯಾಗಿದೆ? ಜೀವಕೋಶಗಳಿಂದ. ಹುಟ್ಟು ಮತ್ತು ಸಾವು ಇವುಗಳ ನಡುವಿನ ಕಾಲಾವಧಿಯನ್ನು ಏನೆಂದು ಕರೆಯುತ್ತಾರೆ? ಜೀವಿತಕಾಲ.
ಕುದುರೆಯು ಜೀವಿಸುವ ಕಾಲಾವಧಿ ಎಷ್ಟು? 25ರಿಂದ 30 ವರ್ಷ. ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಗಳನ್ನು ಏನೆಂದು ಕರೆಯುತ್ತಾರೆ? ಉಸಿರಾಟ. ಸಸ್ಯಗಳ ಹಸಿರು ಬಣ್ಣಕ್ಕೆ ಕಾರಣವೇನು? ಪತ್ರ ಹರಿತ್ತು. ಮಾನವ ಮತ್ತು ಪ್ರಾಣಿಗಳು ಉಸಿರಾಡಲು ಯಾವ ಅನಿಲ ಕಾರಣ? ಆಮ್ಲಜನಕ. ಸೂರ್ಯಕಾಂತಿ ಹೂವು ಸೂರ್ಯನೆಡೆಗೆ ತಿರುಗುವುದಕ್ಕೆ ಯಾವ ಚಲನ ಕಾರಣ? ಪಾರ್ಶ್ವಚಲನೆ. ನೀರಿನಲ್ಲಿ ವಾಸಿಸುವ ಜೀವಿಗಳನ್ನು ಏನೆಂದು ಕರೆಯುವರು? ಜಲಚರ. ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಮುಖ್ಯ ಪ್ರಾಣಿಗಳು ಯಾವುವು? ಯಾಕ್ ಮತ್ತು ಲಾಮಾ. ಮೀನಿನ ದೇಹ ಯಾವ ಆಕಾರದಲ್ಲಿದೆ? ದೋಣಿ ಆಕಾರದಲ್ಲಿದೆ. ದಕ್ಷಿಣ ಧ್ರುವ ಪ್ರದೇಶದಲ್ಲಿ ವಾಸಿಸುವ ಪಕ್ಷಿ ಯಾವುದು? ಪೆಂಗ್ವಿನ್. ಪರ್ವತ ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳನ್ನು ನೀರನ್ನು ಆವಿಯಾಗದಂತೆ ತಡೆಗಟ್ಟುವ ಅಂಶ ಯಾವುದು? ಮೇಣ ಎಂಬ ಅಂಶ ಇದೆ. ರೆನೆನ್, ಮೇಣ ಎಂಬ ಅಂಶ ಇದೆ. ಚಲಿಸುವ ಎಲೆಕ್ಟ್ರಾನ್ಗಳನ್ನು ಹಿಡಿತದಲ್ಲಿಟ್ಟುಕೊಂಡು ನಿಯಂತ್ರಿಸಿ ನಮಗೆ ಬೇಕಾದಂತೆ ಬಳಸುವ ಕಾರ್ಯವಿಧಾನಕ್ಕೆ ಏನೆಂದು ಕರೆಯುತ್ತಾರೆ? ಎಲೆಕ್ಟ್ರಾನಿಕ್ಸ್. ಶಬ್ದದ ಅಲೆಗಳು ಚಲಿಸಲು ಗಾಳಿ ಸಹಾಯಕವಾಗದಂತೆ ಬೆಳಕಿನ ಅಲೆಗಳು ಚಲಿಸಲು ಈಥರ್ ಎಂಬ ಮಾಧ್ಯಮವನ್ನು ಬಳಸುತ್ತದೆ ಎಂದು ಹೇಳಿದವರು ಯಾರು? ಕ್ರಿಸ್ಟಿಯನ್ ಹೈಗನ್ಸ್. 1960ರಲ್ಲಿ ರೂಬಿ ಲೇಸರ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? TH ವೈಮನ್, ಅಮೆರಿಕ. ಅಪಹರಣಕ್ಕೊಳಗಾದ ವ್ಯಕ್ತಿಯೇ ಅಪಹರಣಕಾರರೊಂದಿಗೆ ಸಹಕರಿಸುವ ಲಕ್ಷಣವನ್ನು ಏನೆಂದು ಕರೆಯುತ್ತಾರೆ? ಸ್ಟಾಕ್ ಹೋಮ್ ಸಿಂಡ್ರೋಮ್. ಹಾಲಿನಲ್ಲಿರುವ ನೈಸರ್ಗಿಕವಾದ ಸಕ್ಕರೆ ಅಂಶ ಯಾವುದು? ಲ್ಯಾಕ್ಟೋಸ್. ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿರಲು ಆತನಿಗೆ ಅತ್ಯವಶ್ಯಕವಾಗಿರುವ ಜೀವಸತ್ವಗಳು ಹಾಗೂ ಲೋಹಾಂಶಗಳು ಎಷ್ಟು? 13 ಜೀವಸತ್ವಗಳು ಮತ್ತು 17 ಲೋಹಾಂಶಗಳು. ಮಾನವನ ಮೂಳೆಗಳು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ? ಕ್ಯಾಲ್ಸಿಯಂ ಮತ್ತು ರಂಜಕ. ಸಿಜಿಎಸ್ ವ್ಯವಸ್ಥೆಯಲ್ಲಿನ ಪ್ರವಾಹದ ವಿದ್ಯುತ್ ಅಯಸ್ಕಾಂತೀಯ ಮೂಲಮಾನ ಯಾವುದು? ಅಬೆಂಪೇರ್. ಹ್ಯೂಗೆನ್ಸ್ ಉಪಕರಣವನ್ನು ಟೈಟಾನ್ ಉಪಗ್ರಹಕ್ಕೆ ಕೊಂಡೊಯ್ದ ಕ್ಷಿಪಣಿ ನೌಕೆ ಯಾವುದು? ಕ್ಯಾಸಿನಿ. ನಮ್ಮ ದೇಹವು ಬೆಳವಣಿಗೆ, ನಿರ್ವಹಣೆ ಮತ್ತು ಬದುಗಾಗಿ ಬೇಕಾದ ಆಹಾರವನ್ನು ಪಡೆದುಕೊಳ್ಳುವ ರೀತಿ ಮತ್ತು ಶರೀರದೊಳಗೆ ಅದನ್ನು ಉಪಯೋಗಿಸುವುದನ್ನು ಏನೆಂದು ಕರೆಯುತ್ತಾರೆ? ಪೋಷಣೆ. ಉನ್ನತ ಅಣು ದ್ರವ್ಯರಾಶಿಯುಳ್ಳ ಸಂಕೀರ್ಣ ಸಾರಜನಕಯುಕ್ತ ಕಾರ್ಬನಿಕ್ ಸಂಯುಕ್ತ ವಸ್ತುಗಳಿಗೆ ಏನೆಂದು ಕರೆಯುತ್ತಾರೆ? ಪ್ರೋಟೀನ್ಗಳು. ಕ್ಯಾಲ್ಸಿಯಂ ಮತ್ತು ರಂಜಕಗಳೆರಡೂ ಒಳ್ಳೆಯ ಪ್ರಮಾಣದಲ್ಲಿರುವ ದಿನನಿತ್ಯದ ಬಳಕೆಯ ಪ್ರಮುಖ ಆಹಾರ ಯಾವುದು? ಹಾಲು. ನಮ್ಮ ಶರೀರದಲ್ಲಿ ನಡೆಯುವ ಎಲ್ಲ ರಾಸಾಯನಿಕ ಕ್ರಿಯೆಗಳಿಗೂ ಮಾಧ್ಯಮವಾಗಿ ಕೆಲಸ ಮಾಡುವ ಪದಾರ್ಥ ಯಾವುದು? ನೀರು. ದೇಹದ ಆಂತರಿಕ ನ್ಯೂನತೆಗಳನ್ನು ಯಾವ ಯಂತ್ರದ ಮೂಲಕ ಪತ್ತೆ ಹಚ್ಚಲಾಗುತ್ತದೆ? ಸ್ಕ್ಯಾನರ್. ಸೌರವ್ಯೂಹದಲ್ಲಿಯ ಅತಿ ದೊಡ್ಡ ಉಪಗ್ರಹ ಯಾವುದು? ಗುರುಗ್ರಹದ ಉಪಗ್ರಹ ಗ್ಯಾನಿಮೇಡ. ಭಾರತದ ಸುಪ್ರಸಿದ್ಧ ಏರೋಸ್ಪೇಸ್ ವಿಜ್ಞಾನಿ ಯಾರು? ಪ್ರೊಫೆಸರ್ ಉದ್ದಮ್ ನರಸಿಂಹ. ಸ್ವಾಭಾವಿಕವಾಗಿ ದೊರೆಯುವ ಮೂಲ ವಸ್ತುಗಳೆಷ್ಟು? 92. ದ್ರಾವಣಗಳನ್ನು ಉಂಟುಮಾಡುವ ವಸ್ತುಗಳನ್ನು ಏನೆಂದು ಕರೆಯುವರು? ದ್ರಾವಕ ಮತ್ತು ದ್ರವ್ಯ. ಬಹುತೇಕ ಮೂಲ ವಸ್ತುಗಳು ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿ ಉತ್ಪತ್ತಿ ಮಾಡುವ ಸಂಯುಕ್ತಗಳಿಗೆ ಏನೆಂದು ಕರೆಯುತ್ತಾರೆ? ಆಕ್ಸೈಡ್ಗಳು. ಸೋಡಿಯಂ ಬೈಕಾರ್ಬೊನೇಟ್ ಅಡಿಗೆ ಸೋಡಾನ ಅಣುಸೂತ್ರ ಯಾವುದು? NaHCO3. ಹೆಚ್ಚು ಶಾಖದ ಕಡೆಯಿಂದ ಕಡಿಮೆ ಶಾಖದ ಕಡೆಗೆ ವರ್ಗಾವಣೆ ಹೊಂದುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಉಷ್ಣವಹನ. ಜೀವಕೋಶದಲ್ಲಿ ಒಂದು ದಟ್ಟವಾಗಿ ಎದ್ದು ಕಾಣುವ ಪ್ರದೇಶಕ್ಕೆ ಏನೆನ್ನುವರು? ಕೋಶ ಬೀಜ. ಸೋಡಿಯಂ ಕ್ಲೋರೈಡ್ ಅಡಿಗೆ ಉಪ್ಪಿನ ಅಣುಸೂತ್ರ ಯಾವುದು? NaCl. ದೂರವಾಣಿಯಲ್ಲಿ ಬಳಸಲ್ಪಡುವ ಆವರ್ತಕ ಶ್ರೇಣಿ ಎಷ್ಟು? 400ರಿಂದ 4000 ಹರ್ಟ್ಜ್. ಆಲ್ಕೋಹಾಲ್ ತಯಾರಿಕೆಯಲ್ಲಿ ಹೆಚ್ಚಾಗಿ ಬಳಸಲಾಗುವ ಬೂಸ್ಟ್ ಯಾವುದು? ಈಸ್ಟ್. ವಸ್ತುಗಳ ಉರಿಯುವಿಕೆಯನ್ನು ಏನೆಂದು ಕರೆಯುತ್ತಾರೆ? ದಹನಕ್ರಿಯೆ. ಜೀವಿಗಳು ಒಂದೆಡೆಯಿಂದ ಮತ್ತೊಂದೆಡೆಗೆ ತಾವಾಗಿಯೇ ಚಲಿಸುವ ಕ್ರಿಯೆಗೆ ಏನನ್ನುವರು? ಸ್ವಪ್ರೇರಿತ ಚಲನೆ. ವಿಶ್ರಾಂತಿಯಲ್ಲಿರುವ ಯಾವುದೇ ವಸ್ತುಗಳನ್ನು ಚಲಿಸುವಂತೆ ಮಾಡುವ, ಚಲನೆಯಲ್ಲಿರುವ ವಸ್ತುವನ್ನು ವಿಶ್ರಾಂತಿ ಸ್ಥಿತಿಗೆ ತರುವ ಅಥವಾ ಚಲಿಸುವ ವಸ್ತುವಿನ ದಿಕ್ಕನ್ನಾಗಲಿ ವೇಗದಲ್ಲಾಗಲಿ ಬದಲಾವಣೆ ಮಾಡುವುದಕ್ಕೆ ಏನೆನ್ನುವರು? ಬಲ. ಮನುಷ್ಯನ ವೈಜ್ಞಾನಿಕ ಹೆಸರೇನು? ಹೋಮೋ ಸೆಪಿಯನ್. ಎರಡು ವಸ್ತುಗಳು ಬೆರೆಸಿದಾಗ ಒಂದೇ ಸ್ಥಿತಿಯಲ್ಲಿರುವ ಮಿಶ್ರಣವು ದೊರೆತರದನ್ನು ಏನೆಂದು ಕರೆಯುತ್ತಾರೆ? ದ್ರಾವಣ. ಆಹಾರದ ಮುಖ್ಯ ಘಟಕಗಳು ಯಾವುವು? ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ಪ್ರೋಟೀನ್ಗಳು, ಜೀವಸತ್ವಗಳು, ಖನಿಜಗಳು, ನೀರು ಮತ್ತು ನಾರು ಪದಾರ್ಥಗಳು. ವಿವಿಧ ಅಂಗಾಂಶಗಳನ್ನು ಹಾಗೂ ಅಂಗಗಳನ್ನು ಸಂಯೋಜಿಸಲು ಮೀಸಲಾಗಿರುವ ಅಂಗಾಂಶಗಳಿಗೆ ಏನೆಂದು ಕರೆಯುತ್ತಾರೆ? ಸಂಯೋಜಕ ಅಂಗಾಂಶ. ಅಂತರಿಕ್ಷಕ್ಕೆ ಹಾರಿದ ಮೊದಲ ಮಾನವ ಯೂರಿ ಗಾಗರಿನ್ ಅವರು ಪ್ರಯಾಣಿಸಿದ ಹ್ಯೂಮನ್ವೇಕೆ ಹೆಸರೇನು? ವಾರ್ಶಾಶ್ 1. ನಕ್ಷತ್ರಗಳಲ್ಲಿ ದ್ರವವು ಯಾವ ಸ್ಥಿತಿಯಲ್ಲಿರುತ್ತದೆ? ಪ್ಲಾಸ್ಮಾ. ಸುಮಾರು 700 ವರ್ಷಗಳ ಹಿಂದೆ ವಸ್ತುಗಳು ಯಾವುದರಿಂದ ರಚನೆಯಾಗಿದೆ ಎಂದು ತಿಳಿಯಲು ನಡೆದ ಸಂಶೋಧನಾ ಚಟುವಟಿಕೆಗಳನ್ನು ಏನೆಂದು ಕರೆಯುತ್ತಾರೆ? ಆಲ್ಕೆಮಿಸ್ಟ್. ಗಾಜಿನಿಂದ ತಯಾರಿಸಿದ ಕನ್ನಡಿಗಳು ಬಳಕೆಗೆ ಬಂದಿದ್ದು ಯಾವಾಗ? ಸುಮಾರು ಕ್ರಿಸ್ತಶಕ 1300ರಲ್ಲಿ. ಶ್ವಾಸಕೋಶಗಳಲ್ಲಿರುವ ಗಾಳಿಯನ್ನು ಮೂಗಿನ ಮೂಲಕ ಹೊರಹಾಕುವುದನ್ನು ಏನೆನ್ನುವರು? ನಿಶ್ವಾಸ.
ಆಮ್ಲಜನಕವು ಅಲೋಹಗಳೊಂದಿಗೆ ವರ್ತಿಸಿ ಉತ್ಪತ್ತಿ ಮಾಡುವ ಆಕ್ಸೈಡ್ಗಳಿಗೆ ಏನೆನ್ನುವರು? ಆಮ್ಲೀಯ ಆಕ್ಸೈಡ್ಗಳು. ವಯಸ್ಕ ಮಾನವನ ಮೂತ್ರಜನಕಾಂಗವು ಒಂದು ದಿನದಲ್ಲಿ ಎಷ್ಟು ರಕ್ತವನ್ನು ಶುದ್ಧೀಕರಿಸುತ್ತದೆ? ಸುಮಾರು 2000 ಲೀಟರ್. ಒಂದು ಮಧ್ಯವರ್ತಿಯಲ್ಲಿ ಕಣಗಳ ಚಲನೆಯಿಂದ ಶಾಖವು ಪ್ರಸಾರವಾಗುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ಸಂವಹನ. 1868ರಲ್ಲಿ ಸಂಪೂರ್ಣ ಸೂರ್ಯಗ್ರಹಣವನ್ನು ಅಧ್ಯಯನ ಮಾಡುತ್ತಿದ್ದಾಗ ಸೂರ್ಯನಲ್ಲಿ ಹೀಲಿಯಂ ಅನಿಲವಿದೆ ಎಂಬುದನ್ನು ಮೊದಲು ಕಂಡುಹಿಡಿದ ವಿಜ್ಞಾನಿ ಯಾರು? ಪಿಯಾನ್ಜೆ ಜಾನ್ಸನ್. ಕೋಶಪೊರೆ ಮತ್ತು ಕೋಶ ಬೀಜದ ನಡುವೆ ಇರುವ ದ್ರವವನ್ನು ಏನೆಂದು ಕರೆಯುತ್ತಾರೆ? ಕೋಶದ್ರವ್ಯ. ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಇತರ ಭಾಗಗಳಿಗೆ ಸಾಗಿಸುವ ನಾಳಗಳಿಗೆ ಏನೆಂದು ಕರೆಯುವರು? ಫ್ಲೋಯಂ. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ಗೆ ಇರುವ ಇನ್ನೊಂದು ಹೆಸರೇನು? ಕಾಸ್ಟಿಕ್ ಪೊಟಾಷ್. ಯಾವುದೇ ಬಗೆಯ ಶಕ್ತಿಯನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಮಾರ್ಪಡಿಸಿದಾಗ ಮೊದಲ ರೂಪದ ಶಕ್ತಿಯ ಒಟ್ಟು ಮೊತ್ತವು ಅದನ್ನು ಮಾರ್ಪಡಿಸಿದ ನಂತರ ಶಕ್ತಿಯ ಒಟ್ಟು ಮೊತ್ತಕ್ಕೆ ಸಮನಾಗಿರುತ್ತದೆ. ಇದನ್ನು ಯಾವ ನಿಯಮ ಎಂದು ಕರೆಯುತ್ತಾರೆ? ಶಕ್ತಿ ನಿತ್ಯತೆಯ ನಿಯಮ. ತನ್ನ ಬಟ್ಟೆಯ ನೂಲುಗಳನ್ನು ಪರೀಕ್ಷಿಸಲು ಗಾಜಿನ ತುಂಡನ್ನು ಉಜ್ಜಿ ಮಸೂರ ತಯಾರಿಸಲು ಹೋಗಿ ಸೂಕ್ಷ್ಮದರ್ಶಕವನ್ನು ನಿರ್ಮಾಣ ಮಾಡಿದವರು ಯಾರು? ಲಿವನಾಕ್. ಶನಿಗ್ರಹದ ಉಪಗ್ರಹವನ್ನು ಗುರುತಿಸಿ ಅದಕ್ಕೆ ಟೈಟನ್ ಎಂದು ಹೆಸರಿಟ್ಟವರು ಯಾರು? ಕ್ರಿಶ್ಚಿಯನ್ ಹೈಗೆನ್ಸ್. ಕೆಲಸದ ಮೂಲಮಾನ ಯಾವುದು? ಜೌಲ್. ಸಂಕೇತ ಜೆ. ಪೈಥಾಗೋರಸ್ನ ತಂದೆ ಹೆಸರು? ಸಿಪಾರ್ಕಸ್. ದುರ್ಗಂಧವನ್ನು ಅನುಭವಿಸುವಿಕೆಗೆ ಏನೆಂದು ಕರೆಯುತ್ತಾರೆ? ಕಾಕೋಸ್ಮಿಯಾ. ಟುಬಾನಿಕ್ ಪ್ಲೇಗ್ ಎಂಬ ರೋಗವು ಯಾವ ಹೆಸರಿನಿಂದ ಕುಖ್ಯಾತಿ ಪಡೆದಿದೆ? ಕಪ್ಪು ಸಾವು. ಕಿವಿಯ ನ್ಯೂನತೆಗಳನ್ನು ತಿಳಿಯಲು ಉಪಯೋಗಿಸುವ ಉಪಕರಣದ ಹೆಸರೇನು? ಅರಿಸ್ಕೋಪ್. ಮಾನವನ ಉಗುರುಗಳು ಯಾವುದರಿಂದ ರೂಪುಗೊಂಡಿವೆ? ಕೆರೋಟಿನ್ ಎಂಬ ಮೃತ ಪ್ರೋಟೀನ್ಗಳಿಂದ. 1 ಅಬೆಂಪಿಯರ್ ಎಂದರೆ ಎಷ್ಟು ಆಂಪಿಯರ್ಗಳಿಗೆ ಸಮ? 10 ಆಂಪಿಯರ್ಗಳಿಗೆ ಸಮ. ಸೈಂಟಿಸ್ಟ್ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು? ವಿಲಿಯಂ ವೇವೆಲ್. ಇಂಗಾಲವು ಅದಕ್ಕಿರುವ ವಿಶಿಷ್ಟ ಕೆಟನೇಷನ್ ಶಕ್ತಿಯಿಂದ ಅದರ ಹೆಚ್ಚು ಸಂಯುಕ್ತಗಳನ್ನು ಸೃಷ್ಟಿಸುತ್ತದೆ. ಒಂದು ವಂಶವಾಹಿಯು ಇನ್ನೊಂದು ವಂಶವಾಹಿಯ ವ್ಯಕ್ತವಾಗುವಿಕೆಯನ್ನು ಅಡಗಿಸುವ ಕ್ರಿಯೆಯನ್ನು ಎಪಿಸ್ಟಾಸಿಸ್ ಎಂದು ಕರೆಯುತ್ತಾರೆ. ಭೂಮಧ್ಯ ರೇಖಾ ಪ್ರದೇಶದ ಕಡಿಮೆ ಒತ್ತಡದ ವಲಯವನ್ನು ಶಾಂತವಾದ ಪ್ರದೇಶ ಎಂದು ಕರೆಯುತ್ತಾರೆ. ಕಣ್ಣಿನ ಸಮೀಪ ದೃಷ್ಟಿ ತೊಂದರೆಯನ್ನು ನಿಮ್ನ ಮಸೂರದ ಬಳಕೆಯಿಂದ ಸರಿಪಡಿಸಬಹುದು. ಓಜೋನ್ನ ಹೊದಿಕೆಯು ಸೂರ್ಯನ ಹಾನಿಕಾರಕ ನೇರಳಾತೀತ ವಿಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಮುನ್ಸಿಪಲ್ ಸರಬರಾಜಿನ ನೀರಿಗೆ ನೀರಿನ ಸಂಸ್ಕರಣೆಗೆ ಕ್ಲೋರಿನ್ ಅನಿಲವನ್ನು ಬಳಸುತ್ತಾರೆ. ಒಂದು ದೊಡ್ಡ ಕಲ್ಲಿದ್ದಲು ತುಂಡನ್ನು ಅತ್ಯಧಿಕ ಉಷ್ಣಾಂಶದಲ್ಲಿ ಬಹಳ ದೀರ್ಘಕಾಲದವರೆಗೆ ಸತತವಾಗಿ ಒತ್ತಿ ಸಂಕೋಚಿಸಿದಾಗ ಅದು ವಜ್ರವಾಗಿ ಪರಿವರ್ತನೆಯಾಗುತ್ತದೆ. ವಿದ್ಯುತ್ ವಿಶ್ಲೇಷಣೆಯ ಆಕರ್ಷಣದಿಂದ ಅಲ್ಯೂಮಿನ್ ಅನ್ನು ಶುದ್ಧ ಅಲ್ಯೂಮಿನಿಯಂ ಆಗಿ ಪರಿವರ್ತಿಸಬಹುದು. ಬಾವಲಿಗಳು ನಿಶಾಚರಿಗಳು ಇವು ಕತ್ತಲಲ್ಲಿ ಇತರ ವಸ್ತುಗಳಿಗೆ ತಗಾದೆ ಹಾರಾಡಬಲ್ಲವು. ಇದಕ್ಕೆ ಕಾರಣ ಶ್ರವಣಾತೀತ ಧ್ವನಿ ಅಲೆಗಳನ್ನು ಹೊರಸೂಸಿ ಸುತ್ತಮುತ್ತಲಿನ ವಸ್ತುಗಳಿಂದ ಪ್ರತಿಫಲನಗೊಂಡ ಮರುಧ್ವನಿಯನ್ನು ಗ್ರಹಿಸಬಲ್ಲವು. ಪ್ರತಿಕಣ ಲಿಪಿಡ್ಸ್ ಮತ್ತು ಪ್ರೋಟೀನ್ಗಳೊಂದಿಗೆ ನಿರ್ಮಿತವಾದ ಒಂದು ತ್ವಚೆಯಿಂದ ಆವರಿಸಲ್ಪಟ್ಟಿರುತ್ತದೆ. ಇದಕ್ಕೆ ಪ್ಲಾಸ್ಮಾ ಪೊರೆ ಎನ್ನುತ್ತಾರೆ. ಬಹುತೇಕ ಪ್ರಾಣಿಗಳು ಮುಂಬರುವ ಬಹುದಿನಗಳ ಉಪಯೋಗಕ್ಕಾಗಿ ಆಹಾರ ಕಣವನ್ನು ಶೇಖರಿಸುವ ರೂಪ ಕೊಬ್ಬು ಆಗಿದೆ. ವಿಬ್ಗಯರ್ ಎಂಬ ಸಂಕ್ಷೇಪಾಕ್ಷರವು ಕಾಮನಬಿಲ್ಲಿನ ಬಣ್ಣಗಳ ಅನುಕ್ರಮಣಿಕೆಯನ್ನು ಸೂಚಿಸುತ್ತದೆ. ಆಲೂಗಡ್ಡೆ ಗಿಡಕ್ಕೆ ತಗಲುವ ಲೇಟ್ ಬ್ರೈಟ್ ರೋಗದ ರೋಗಾಣು ಫೈಟ್ ಆಫ್ ಡೋರಾ. ಕೀಟನಾಶಕಗಳಾದ ಸಸ್ಯಗಳು ತೇವವುಳ್ಳ ಭೂಮಿಯಲ್ಲಿರುತ್ತವೆ. ಎಲ್ಲೋಡೋನಾ ಔಷಧಿಯನ್ನು ಆಟ್ರೋಪಾ ಬೆಲ್ಲಡೋನಾ ಗಿಡದ ಬೇರಿನ ಭಾಗದಿಂದ ತೆಗೆಯಲಾಗುತ್ತದೆ. ಯೂರಿಯಾದಲ್ಲಿ ಸಾರಜನಕದ ಪ್ರಮಾಣ 46%ರಷ್ಟಿರುತ್ತದೆ. ಬಹುತೇಕ ಪ್ರಾಣಿಗಳು ಮುಂಬರುವ ಬಹುದಿನಗಳಲ್ಲಿ ಉಪಯೋಗಕ್ಕಾಗಿ ಆಹಾರ ಕಣವನ್ನು ಕೊಬ್ಬಿನ ರೂಪದಲ್ಲಿ ಶೇಖರಿಸುತ್ತವೆ. ಸಮುದ್ರ ಉಬ್ಬರ ಇಳಿತಗಳು ಚಂದ್ರೋದಯ ಮತ್ತು ಚಂದ್ರಾಸ್ತಮಾನಕ್ಕೆ ಹೊಂದಿಕೊಂಡಿರುತ್ತವೆ. ಅಯೋಡಿನ್ಯುಕ್ತ ಆಹಾರವನ್ನು ಸೇವಿಸುವುದರಿಂದ ಗಳಗಂಡ ರೋಗವನ್ನು ತಡೆಗಟ್ಟಲು ಸಹಾಯಕವಾಗುತ್ತದೆ. ದುಂಡು ಹುಳುಗಳಲ್ಲಿ ಕೇವಲ ಬಾಹ್ಯ ರಚನೆಯ ಆಧಾರದ ಮೇಲೆ ಗಂಡು ಮತ್ತು ಹೆಣ್ಣು ಪ್ರಾಣಿಗಳನ್ನು ಸುಲಭವಾಗಿ ಗುರುತಿಸಬಹುದು. ಸಾಮಾನ್ಯವಾಗಿ ಹೆಣ್ಣು ಹುಳುಗಳು ಗಂಡು ಹುಳುಗಳಿಗಿಂತ ಉದ್ದವಾಗಿರುತ್ತವೆ. ಲಾಳಿಕೆಯನ್ನು ಮೇಜಿನ ಮೇಲೆ ಸಮತಟ್ಟಾಗಿ ಮಲಗಿಸಿದಾಗ ಅದು ತಟಸ್ಥ ಸಮತೂಕ ಸ್ಥಿತಿಯಲ್ಲಿರುತ್ತದೆ. ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಬೋರಾನ್ ಅಥವಾ ಕ್ಯಾಡ್ಮಿಯಂ ಅನ್ನು ನಿಯಂತ್ರಕ ದಂಡಗಳಾಗಿ ಉಪಯೋಗಿಸುತ್ತಾರೆ. ನೆಡುವ ಮುನ್ನ ಬೀಜಗಳನ್ನು ರೈಜೋಬಿಯಂ ಜೊತೆಗೆ ಸಂಸ್ಕರಿಸುವುದರಿಂದ ಇಳುವರಿಯನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ. ಬಿಸಿ ನೀರಿನ ಸ್ನಾನದ ನಂತರ ವ್ಯಕ್ತಿಯು ಬೆವರುವುದು ಹೆಚ್ಚುತ್ತದೆ, ಏಕೆಂದರೆ ಚರ್ಮದ ತಳಭಾಗದಲ್ಲಿ ರಕ್ತ ಸಂಚಾರ ಹೆಚ್ಚುತ್ತದೆ. ಪ್ರೋಟೀನ್ ಅಂಶ ಹೆಚ್ಚಾಗಿರುವ ಮಾಂಸವನ್ನು ಸೇವಿಸುವುದರಿಂದ ದೇಹದಲ್ಲಿ ಕ್ರಿಯೇಟಿನಿನ್ ಎಂಬುದು ಹೆಚ್ಚಾಗಿ ಉತ್ಪತ್ತಿಯಾಗುತ್ತದೆ. ರಾಸಾಯನಿಕ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮೂಲ ವಸ್ತುಗಳು ಸಾರಜನಕ, ಪೊಟ್ಯಾಷಿಯಂ, ರಂಜಕ. ಆಹಾರದ ಪ್ರೆಷರ್ ಕುಕ್ಕರ್ನಲ್ಲಿ ನೀರಿನ ಕುದಿಯುವ ಉಷ್ಣತಾಮಾನ ಹೆಚ್ಚಾಗುವುದರಿಂದ ಆಹಾರ ಬೇಗ ಬೇಯುತ್ತದೆ. ಸಸ್ಯಗಳಿಗೂ ಜೀವವಿದೆ ಎಂಬುದನ್ನು ಗುರುತಿಸಿದ ಭಾರತೀಯ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್.
ಬೆಂಕಿ ಕಡ್ಡಿಯ ಉತ್ಪಾದನೆಯಲ್ಲಿ ಕೆಂಪು ರಂಜಕವನ್ನು ಬಳಸುತ್ತಾರೆ. ನೀರು 4 ಸೆಂಟಿಮೀಟರ್ಗೆ ಇಳಿಯುವ ತನಕ ಇತರ ಎಲ್ಲ ವಸ್ತುಗಳಂತೆ ಗಾತ್ರವು ಕಡಿಮೆಯಾಗುತ್ತದೆ. ತದನಂತರ ಅಂದರೆ ತಾಪ 4 ಸೆಂಟಿಗ್ರೇಡ್ಗಳಿಗಿಂತ ಕಮ್ಮಿಯಾದಂತೆಲ್ಲ ಅದರ ಗಾತ್ರ ಹೆಚ್ಚುತ್ತದೆ. ನೀರಿನ ವಿದ್ಯಮಾನಕ್ಕೆ ನೀರಿನ ಅಸಂಗತ ವ್ಯಾಕೋಚನ ಎನ್ನಲಾಗಿದೆ. ನಮ್ಮ ಆಹಾರದಲ್ಲಿನ ಪ್ರೋಟೀನ್ಗಳಿಗೆ ಪೋಷಕಾಂಶದ ಮೌಲ್ಯ ಇರುವುದಿಲ್ಲ. ವಾತಾವರಣದಲ್ಲಿರುವ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಪರಿಸರ ಎಂದು ಕರೆಯಲಾಗುತ್ತದೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.